ನಮಸ್ಕಾರ. ಇವತ್ತಿನ ಮುಖ್ಯ ಮಾಹಿತಿ ಅಂದರೆ ಎಕ್ಸಸೈಸು, ಸ್ಲೀಪು ಮತ್ತು ಸ್ಟ್ರೆಸ್ಸು. ಇದರಿಂದ ನಮ್ಮ ಬಂಜೆತನಕ್ಕೆ ಎಷ್ಟು ಕಾರಣವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ನಿಜ ಜೀವನದಲ್ಲಿ ನೋಡಬೇಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಕಾಲ ಮೇಲೆ ನಿಂತ್ಕೊಂಡು ರ್ಯಾಟ್ ರೇಸಲ್ಲಿ ಇದ್ದೀವಿ ನೋಡಿ. ಎಲ್ರಿಗೂ ಮುಂದೆ ಹೋಗ್ಬೇಕಂತ ಆಸೆ, ಎಲ್ರಿಗೂ ದುಡ್ಡು ಮಾಡಬೇಕಂತ ಆಸೆ. ರಾತ್ರಿ ದಿನ ಎಲ್ಲ ಕೆಲಸ ಮಾಡಿದಾಗ ನಮ್ಮ ದೇಹದ ಗಮನ ಕೊಡದೇನೆ ನಮ್ಮಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ತಿಳ್ಕೊಳ್ಳೋದಿಲ್ಲ. ಯಾವಾಗ ಪರಿಣಾಮ ಆಗುತ್ತೆ, ಯಾವಾಗ ಅಡ್ಮಿಟ್ ಆಗ್ತೀವಿ, ಆವಾಗ ಗೊತ್ತಾಗುತ್ತೆ, ಅಯ್ಯೋ ಇಷ್ಟೆಲ್ಲ ಮಾಡ್ದೆ ನಾನು, ಇಷ್ಟೆಲ್ಲ ಬೇಕಾಗಿತ್ತಾ ಅಂತ. ಅಫ್ಕೋರ್ಸ್ 24 ತಾಸಲ್ಲಿ ನೀವು 8ರಿಂದ 10 ತಾಸು ಕೆಲಸ ಮಾಡಿ, ಇನ್ನೂ 13-14 ತಾಸು ಇರುತ್ತಲ್ಲ, ಅದನ್ನು ನೀವು ನಿಮ್ಮ ಸ್ವಂತಗೋಸ್ಕರ ಉಳ್ಕೊಳ್ಳಿ. ಅಂದ್ರೇನು, ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಬೇಕು, ನಿಮ್ಮ ದೇಹಕ್ಕೋಸ್ಕರ ಟೈಮ್ ಕೊಡಬೇಕು, ನಿದ್ದೆ ಮಾಡಬೇಕು ಕರೆಕ್ಟಾಗಿ, ಮತ್ತು ಯೋಗ, ಮೆಡಿಟೇಷನ್. ಇದರಿಂದ ತುಂಬ ನಮ್ಮ ದೇಹದ ಮೇಲೆ ಪರಿಣಾಮ ಉಂಟಾಗುತ್ತೆ. ಕರೆಕ್ಟಾಗಿ ಎಕ್ಸಸೈಸ್ ಬಗ್ಗೆ ಮಾತಾಡೋಣ ಫಸ್ಟು. ಈಗ ಹೆಣ್ಮಕ್ಳಿಗೆ ಬಂಜಿತನಕ್ಕೆ ಹೇಗೆ ಕಾರಣವಾಗುತ್ತೆ ಎಕ್ಸಸೈಸಿಂದ? ಈಗ ಎಲ್ಲ ಹೆಣ್ಮಕ್ಳಿಗೆ ಮುಟ್ಟಾಗುತ್ತೆ, ಅದು 14 ಅಂದರೆ 12ರಿಂದ 14 ವರ್ಷದಲ್ಲಿ ಆಗುತ್ತೆ. ಆ ಟೈಮಲ್ಲಿ ಹಾರ್ಮೋನ್ಸು ತುಂಬ ಏರುಪೇರಾಗುತ್ತೆ. ಅಂದರೆ ಸಡನ್ನಾಗಿ HPA ಅಂದರೆ ಬ್ರೈನಿಂದ ಹಾರ್ಮೋನ್ಸ್ ರಿಲೀಸ್ ಆದಾಗ ಹೆಣ್ಮಕ್ಳಲ್ಲಿ ತುಂಬ ಒಂಥರ ಸಡನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತು ಬೊಜ್ಜು ಬರುತ್ತೆ, ಪಿಡಿಲ್ ಎಡಿಮಾ ಬರುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ಆ ಟೈಮಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಮುಂದೆ ಆ ಬೊಜ್ಜು ಅನ್ನೋದು, ಫ್ಯಾಟ್ ಅನ್ನೋದು ಬೆಳೀತಾ ಹೋಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಝೀರೋ ಆದಾಗ ಮುಂದೆ ವಿತಿನ್ 2 or 3 ಇಯರ್ಸಲ್ಲಿ ಅವ್ರ ಹಾರ್ಮೋನ್ಸಲ್ಲಿ ಪರಿಣಾಮ ಉಂಟಾಗುತ್ತೆ. ಅದರಿಂದ ಏನಾಗುತ್ತೆ, ಬ್ರೈನ್ ಅಂದ್ಕೊಳ್ಳುತ್ತೆ, ಅಯ್ಯೋ ಇಷ್ಟೊಂದು ಫ್ಯಾಟ್ ಬರ್ತಾ ಇದೆ, ನಾನು ಏನು ಮಾಡಲಿ, ಅದೆಲ್ಲ ಸ್ಟಾಪ್ ಮಾಡುತ್ತೆ. ಮತ್ತು ಹೆಚ್ಚು ಕಡಿಮೆ ರಿಲೀಸ್ ಆಗುತ್ತೆ. ಕರೆಕ್ಟಾಗಿ ಹಾರ್ಮೋನ್ಸ್ ರಿಲೀಸ್ ಆಗಬೇಕು, ಅದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ಹೆಣ್ಮಕ್ಳಲ್ಲಿ ಆ ಮುಟ್ಟು ಬರೋದು ತಿಂಗಳು ಬರೋದು, 1.5 ತಿಂಗಳು ಹೋಗುತ್ತೆ, 2 ತಿಂಗಳು ಹೋಗುತ್ತೆ, 3 ತಿಂಗಳು ಹೋಗುತ್ತೆ, 6 ತಿಂಗಳು ಹೋಗುತ್ತೆ, 1 ವರ್ಷ. ಕೆಲವರಿಗೆಲ್ಲ 1 ವರ್ಷ ಆದರೂ ಮಕ್ಕಳು ಅಂದರೆ ಪೀರಿಯಡೇ ಬರೋದಿಲ್ಲ. ಅಂಥ ಪರಿಸ್ಥಿತಿ ಅಂದ್ರೇನು, ಅದು ರಿವರ್ಸಿಬಲ್ ಆಗೋಂಥ ಸ್ಥಿತಿಯಲ್ಲಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ತಂದೆ ತಾಯಿಗಳು ನೆಗ್ಲೆಕ್ಟ್ ಮಾಡಿರ್ತಾರೆ. ಗಮನವೆಲ್ಲ ನಮ್ಮ ಕಾನ್ಸಂಟ್ರೇಷನ್ನು ಸ್ಟಡಿ ಮೇಲೆ ಹೋಗುತ್ತೆ. ಮಕ್ಕಳಿದ್ದಾಗ ಅಯ್ಯೋ ಓದು ಪೈಪೋಟಿ, ನೋಡು ಅವ್ರು ಪಾಸ್ ಆದರು, ಹಿಂಗೆ ಮಾಡಿದ್ರು, ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ ಮಕ್ಕಳನ್ನು. ಅದರಿಂದ ತುಂಬ ಮಕ್ಕಳ ಮೇಲೆ ಒತ್ತಡ ಉಂಟಾಗಿ ಆ ಟೈಮಲ್ಲೇ, ಅಂದರೆ ಯಾವಾಗ ಪ್ಯೂಬರ್ಟಿ ಸ್ಟೇಜ್ ಇರುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಹಾರ್ಮೋನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಏನಂದರೆ, ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ. ಅಂದರೆ ಹೈಟ್ಗೂ ವೆಯ್ಟಿಗೂ ಇಷ್ಟು ವೆಯ್ಟ್ ಇರಬೇಕಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಬಾಡಿ ಮಾಸ್ ಇಂಡೆಕ್ಸು ಬರ್ತಾ ಜಾಸ್ತಿ ಆದರೆ ಬಿಟ್ವೀನ್ 18 to 22 ಬಾಡಿ ಮಾಸ್ ಇಂಡೆಕ್ಸು ತುಂಬ ನಾರ್ಮಲ್. ಅದು ಬಿಲೋ 18 ಇರಬಾರ್ದು. ತುಂಬ ಥಿನ್ನಾಗಿರ್ತಾರೆ, ಅವ್ರಿಗೂ ಮಕ್ಕಳಾಗೋದಿಲ್ಲ, ಅವ್ರಿಗೂ ಪೀರಿಯಡ್ಸ್ ಇರೆಗ್ಯುಲರಿಟಿ ಇರುತ್ತೆ, ಮತ್ತು ಮುಂದೆ ಬಂದಿದ್ದಕ್ಕೆ ಕಾರಣ ಆಗುತ್ತೆ. ತುಂಬ 22 ಮೇಲೇನೂ ಹೋಗಬಾರ್ದು. ಆ ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು 18ರಿಂದ 22 ಒಳಗಡೆ ಇರಬೇಕು. ಮಕ್ಕಳಿಗೆ ನಾವು ಅವಾಗಿಂದನೇ ನಾವು ಶುರು ಮಾಡಿದ್ರೆ ಎಕ್ಸಸೈಸು, ಮುಂದೆ ಅದೇ ಬೆಳವಣಿಗೆ ಉಂಟಾಗಿ ಅವರು ಕಂಟ್ರೋಲ್ ಆಗಿ ಇರ್ತಾರೆ. ಇಲ್ಲ ಅಂದರೆ ರೂಟ್ ಕಾಸ್ ಅನ್ನೋದು, ಎಕ್ಸಸೈಸ್ ಅನ್ನೋದು ಫಸ್ಟ್ ಮಕ್ಕಳಲ್ಲಿ ಬೆಳೆಸಬೇಕು, ತಂದೆ ತಾಯಿ ಆಗ್ಬಿಟ್ಟು. ಆ ರೂಟ್ ಕಾಸನ್ನು ಬೆಳೆಸಿದಾಗ ನಮಗೆ ಯಾವುದೇ ರೀತಿಯ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಬರೋದಿಲ್ಲ. ಮುಂದೆ ಅವ್ರಿಗೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗುತ್ತೆ, ಎಗ್ ಕ್ವಾಲಿಟಿ ಬರುತ್ತೆ, ಮತ್ತು ಮಗುನೂ ಬೇಗ ಆಗುತ್ತೆ. ಬಂಜೆತನಕ್ಕೆ ಆ ಒಬೇಸಿಟಿಯಿಂದ ಕಾರಣ ಎಷ್ಟಂದರೆ 50 to 70% ಕಾರಣ ಆಗಿದೆ. ಈಗ ಒಬೇಸಿಟಿಯಿಂದ ಶುಗರ್ ಬರುತ್ತೆ, BP ಬರುತ್ತೆ, ಮತ್ತು ಇರೆಗ್ಯುಲರ್ ಪೀರಿಯಡ್ ಬರುತ್ತೆ, ಎಗ್ ಕ್ವಾಲಿಟಿ ಇರೋದಿಲ್ಲ. ಮತ್ತು ಅವ್ರಿಗೆ ಯಾರಿಗೆ ತೂಕ ಜಾಸ್ತಿ ಇರುತ್ತಲ್ವ, ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅಷ್ಟೇ ತುಂಬ ಜಾಸ್ತಿ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಉತ್ಪತ್ತಿ ಮಾಡೋಂಥ ಎಗ್ಗನ್ನು ಬೆಳೆಸಬೇಕಂದ್ರೆ ಹಾರ್ಮೋನ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ಬಾಡಿಲಿ ತಯಾರಾಗ್ತದೆ, ಅದನ್ನು ಸಿಂಥೆಟಿಕ್ ಮಾಡಿದ್ದಾರೆ. ಈಗ ಒಬೇಸ್ ಪೇಷಂಟ್ ಇದ್ದರೆ, ತುಂಬ ದಪ್ಪ ಇದ್ದು ಆ ಹೈಟ್ಗೂ ವೆಯ್ಟ್ ಮ್ಯಾಚ್ ಆಗ್ತಾಯಿಲ್ಲ ಅಂದರೆ, ಅವ್ರು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾವು ಇಂಜೆಕ್ಷನ್ಸ್ ರಿಕ್ವೈರ್ಮೆಂಟು ಡಬಲ್ ಡೋಸ್ ಬೇಕಾಗುತ್ತೆ. ಯಾಕೆ ಹಿಂಗಾಯ್ತು ಡಬಲ್ ಡೋಸ್ ಅಂದರೆ, ನಾವು ಕೊಟ್ಟಿರುವ 0.5% ಫ್ಯಾಟಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಬರೀ ಅರ್ಧ ಮಾತ್ರ ಯೂಟ್ರಸ್ ಇದು ಓವರಿಗೆ ಹೋಗುತ್ತೆ. ಅದರಿಂದ ಒಬೇಸ್ ಪೇಷಂಟ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಅವ್ರಿಗೆ ಫಸ್ಟು ಒಂದೇ ಹೇಳ್ತೀವಿ, ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಅಂತ. ಯಾಕೆಂದರೆ ನಿಮ್ಮ 24 ಅವರ್ಸಲ್ಲಿ ನಿಮಗೋಸ್ಕರ ಅಂತ 1ರಿಂದ 2 ತಾಸು ಇಟ್ಕೊಳ್ಳಿ. ಬೆಳಿಗ್ಗೆ 1 hour, ಸಾಯಂಕಾಲ 1 hour ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ವರ್ಕ್ ಇತ್ತು, ನಿಮ್ಗೆ ಯಾವಾಗ ಕನ್ವೆಂಟ್ ಇರುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಅಂದರೆ ಎಕ್ಸಸೈಸ್, ಮಾಡ್ರೇಟ್ ಎಕ್ಸಸೈಸ್ ಅಂದರೆ ಏನು, ಜಸ್ಟ್ ವಾಕಿಂಗ್ ಈಸ್ ಎನಫ್. ನಿಮಗೆ ಹೋಗಿ ಜಿಮ್ ಜಾಯ್ನ್ ಆಗೋದು, ಅಲ್ಲಿ ಎಷ್ಟೊಂದು ಬಂದಿದೆ ಇವಾಗ, ಅದಕ್ಕೆ ದುಡ್ಡೆಲ್ಲ ವೇಸ್ಟ್ ಮಾಡಿಬಿಡಿ. ಸಿಂಪಲ್ ವಾಕಿಂಗ್ 5 ಕಿಲೋಮೀಟ್ರಿಂದ 10 ಕಿಲೋಮೀಟರ್ ಮಾಡಿದ್ರೆ ಸಾಕು. ಬಿಗಿನಿಂಗಲ್ಲಿ 2 to 3 ಕಿಲೋಮೀಟರ್ಸ್ ಮಾಡ್ಕೊಳ್ಳಿ. ಎವ್ರಿ ಡೇ ಮಾಡಿದಾಗ ಒಂದು ಹ್ಯಾಬಿಟ್ ಆಗುತ್ತೆ. ಅದನ್ನು ಬರ್ತಾ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಆ ಸಿಂಪಲ್ ವಾಕಿಂಗ್ ಮೇಕ್ಸ್ ಚೇಂಜಸ್ ಆಫ್ ಹಾರ್ಮೋನ್ಸ್ ಬೈ 78% ಇದೆ. ಅದರಿಂದ ಎಗ್ಗು ಕರೆಕ್ಟಾಗಿ ಬರುತ್ತೆ, ಓವ್ಯುಲೇಷನ್ ಆಗುತ್ತೆ, ಬೇಗನೆ ಮಕ್ಕಳಾಗ್ತಾರೆ. ಮತ್ತು ಅದೊಂದೇ ಅಲ್ಲ, ನಿಮಗೆ ಶುಗರ್ ಇದ್ದರೆ ಶುಗರ್ ಕಡಿಮೆ ಆಗುತ್ತೆ, BP ಇದ್ದರೆ BP ಹೋಗ್ಬಿಡುತ್ತೆ. ಬೇರೆ ಕಾಯಿಲೆ ಅಂದರೆ ಮೊಡವೆ ಬಂದಿರೋದು ಅದು ವ್ಯಾನಿಷ್ ಆಗುತ್ತೆ, ಹೇರ್ ಗ್ರೋತ್ ಆಗಿದ್ದು ವ್ಯಾನಿಷ್ ಆಗುತ್ತೆ, ಮತ್ತು ನಿಮ್ಮ ಲುಕ್ ಚೇಂಜ್ ಆಗುತ್ತೆ, ಸ್ಕಿನ್ ಡಿಸಾರ್ಡರ್ಸ್ ಹೋಗ್ಬಿಡುತ್ತೆ.
ಮತ್ತು ನಿಮ್ಗೆ ಆಸ್ತಮಾ ಇದ್ದರೆ ಆಸ್ತಮಾನೂ ಹೋಗ್ಬಿಡುತ್ತೆ, ಬೇರೆ ಮೆಂಟಲ್ ಡಿಸಾರ್ಡರ್ ಇದ್ದರೆ ಅದನ್ನು ಹೋಗ್ಬಿಡುತ್ತೆ, ಮತ್ತು ಎನಿಥಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಅದನ್ನು ಹೋಗುತ್ತೆ. ಈ ಸಿಂಪಲ್ ಎಕ್ಸಸೈಸಿಂದ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಆ ಪಾಲಿಸಿಸ್ಟಿಕ್ ಓವರೀಸ್ ಇರೋ ಡಿಸೀಸಲ್ಲಿ ಅವ್ರಿಗಂತೂ ನಾವು ಬಂದ ತಕ್ಷಣ ಹೇಳ್ಬಿಡ್ತೀವಿ, ಇದು ನಿಮಗೆ ಎಕ್ಸಸೈಸು ಫಸ್ಟ್ ಕ್ರೈಟೀರಿಯಾ, ಆಮೇಲೆ ಮೆಡಿಸಿನ್ಸ್ ಕೊಡಿ ಡಾಕ್ಟರ್ ಅಂತ. ಎಲ್ಲರೂ ನೋಡಿ ಈಸಿ ವೇ ಅಂತ ಕೇಳ್ತಾರೆ, ಮೆಡಿಸಿನ್ಸಿಂದ ಕಡಿಮೆ ಆಗಲ್ವಾ, ತೂಕ ಕಡಿಮೆ ಮಾಡ್ಬೋದಲ್ಲ ಅಂತ. ಹಂಗಿಲ್ಲ. ಯಾವುದೇ ರೀತಿ ಇದ್ರೂ ಫಿಸಿಕಲ್ ಎಕ್ಸಸೈಸ ಫಸ್ಟ್ ಪ್ರಯಾರಿಟಿ. ಅದು ಆದ ಬಳಿಕ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಅದು ಬಿಟ್ಬಿಟ್ಟು ನಮಗೆ ಡ್ರಗ್ಸ್ ಕೊಡಿ, ಆ ಡ್ರಗ್ಸ್ ತೊಗೊಳ್ಳೋದ್ರಿಂದ ನಿಮ್ಮ ಬೇರೆ ಪರಿಣಾಮ ಉಂಟಾಗುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಅದರ ಡ್ರಗ್ ಎಫೆಕ್ಟ್ ಆಗುತ್ತೆ, ಮತ್ತು ಅದರಿಂದ ಬೇರೆ ಡಿಸೀಸ್ ಬರ್ತಾ ಹೋಗುತ್ತೆ. ಯೋಗ ಮೆಡಿಟೇಷನ್ನು ಇದರಿಂದ ತುಂಬ ಜನಕ್ಕೆ ತಂತಾನೆ ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ ಆಗುತ್ತೆ. ಬಂಜಿತನದಲ್ಲಿ ಎಷ್ಟೊಂದು ಜನಕ್ಕೆ ನಾವು ಹೇಳ್ತೀವಿ, ಕೆಲವರೆಲ್ಲ ಡಿಪ್ರೆಷನ್ ಆಗಿ ಬಂದಿರ್ತಾರೆ, ಅಥವಾ ಫೇಲ್ಯೂರ್ ಆಗಿರ್ತಾರೆ, IUI ಫೇಲ್ಯೂರ್ ಆಗಿರುತ್ತೆ, ಅಥವಾ IVF ಫೇಲ್ಯೂರ್ ಆಗುತ್ತೆ. ಅದರಿಂದನೂ ತುಂಬ ಹೆಲ್ಪ್ ಆಗಿ ನಾವು ನಿಜವಾಗಿ ರಿಸಲ್ಟ್ಸನ್ನು ನಮ್ಮ ಕಣ್ಣಾರೆ ನೋಡಿದ್ದೀವಿ. ಅದಕ್ಕೇ ಸಿಂಪಲ್ಲಾಗಿ ಒಂದು ಎಕ್ಸಸೈಸ್ ವಾಕಿಂಗ್ ಅನ್ನೋದು ಸಾಕು. ಅದನ್ನು ಮಾಡಿದ್ರೆ ನಿಮಗೆ ಬಂಜಿತನಕ್ಕೆ 50% ನೀವು ಕಡಿಮೆ ಮಾಡ್ಬೋದು. ನೀವೇ ಸ್ವಂತ ಆಗಿ ಮಕ್ಕಳು ಮಾಡ್ಕೊಬೋದು.